ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಚಿಕ್ಕನಾಯಕನಹಳ್ಳಿ ಶಾಸಕ CB ಸುರೇಶ್ ಬಾಬು ಆಯ್ಕೆಯಾಗಿದ್ದಾರೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಸುರೇಶ್ ಬಾಬು ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಈ ಕ್ಷಣ ತಮ್ಗೇನು ಅನಿಸುತ್ತೆ ಸರ್? ಇವತ್ತು ಪಕ್ಷ ನನ್ನನ್ನು ಗುರುತಿಸಿ ಇವತ್ತು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾಡಿದಂಥ ಸನ್ಮಾನ್ಯ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ HD ದೇವೇಗೌಡರು ಸಾಹೇಬರಿಗೂ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರದ ಸಚಿವರು, ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು ಎಲ್ಲ ನಮ್ಮ ಶಾಸಕ ಮಿತ್ರರು ಪಕ್ಷಕ್ಕೆ ನಾನು ಆಭಾರಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ಪಕ್ಷದಲ್ಲಿ ನಾವು ಮೊದಲಿಂದನೂ ಕೂಡ ಪಕ್ಷದಲ್ಲಿರೋದನ್ನು ಗುರುತಿಸಿ ಅವರು ಇವತ್ತು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಖಂಡಿತ ಇದರಲ್ಲಿ ರಾಜ್ಯದ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಮತ್ತು ಪಕ್ಷ ಎಲ್ಲೂ ಕೂಡ ಮುಜುಗರಕ್ಕೆ ಒಳಗಾಗದ ರೀತಿಯಲ್ಲಿ ಈ ಒಂದು ಏನು ನನ್ನ ಸ್ಥಾನವನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ನಾನು ಚಾಚು ತಪ್ಪದೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ಯಾವ ಮಾನದಂಡ ಆಧಾರದ ಮೇಲೆ ತಮಗೆ ಸ್ಥಾನ ಸಿಕ್ಕಿದೆ ಅಂತ ಭಾವಿಸ್ತೀರಾ ಸರ್? ನಾನಿಲ್ಲ, ನನಗೆ ವರಿಷ್ಠರ ತೀರ್ಮಾನ ಇದು. ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಈ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ಆ ಜವಾಬ್ದಾರಿನ ಚಾಚು ತಪ್ಪದೆ ನಿರ್ವಹಿಸುವಂಥ ನಾನು ಮಾಡ್ತೇನೆ. GT ದೇವೇಗೌಡರು ಕೂಡ ರೇಸ್ನಲ್ಲಿದ್ದರು, ಅವ್ರಿಗೆ ಅವಕಾಶ ತಪ್ಪಿದೆ, ಅವ್ರು ತುಂಬ ಬೇಸರ ಆಗಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ಅವ್ರನ್ನ ಯಾವ ರೀತಿಯಾಗಿ ಮನವೊಲಿಸ್ತೀರಾ? ಯಾಕೆಂದರೆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಿಗೆ ತಾವು ಈಗಿಲ್ಲ, ಎಲ್ಲ ನಾವು 18 ಜನ ಶಾಸಕರು ಏನಿದ್ದೇವೆ ನಮ್ಮ JDS ಪಕ್ಷದಲ್ಲಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಪಕ್ಷದ ಹಿತದೃಷ್ಟಿ ಮತ್ತು ಸದನವನ್ನು ಬಳಸ್ಕೊಂಡು ಸದನದಲ್ಲಿ ಯಾವ್ಯಾವ ರಾಜ್ಯದ ಒಂದು ಹಿತವನ್ನು ಕಾಪಾಡಬೇಕು, ರಾಜ್ಯದ ಸಮಸ್ಯೆಗಳಿದೆ, ಜ್ವಲಂತ ಸಮಸ್ಯೆಗಳಿದೆ, ಅದೆಲ್ಲದನ್ನು ಕೂಡ ಅರಿತು ಅದರ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರವನ್ನು ಗಮನ ಸೆಳೆದು ಸರ್ಕಾರದಲ್ಲಿ ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಸರ್ಕಾರ ಹೋಗೋ ರೀತಿಯಲ್ಲಿ ಇವತ್ತು ಎಲ್ಲ ಸಮಸ್ಯೆಗಳು ಬಗೆಹರಿಯೋ ನಿಟ್ಟಿನಲ್ಲಿ ನಮ್ಮ ತೀರ್ಮಾನಗಳಿರ್ತದೆ. ಎಲ್ಲರೂ ಒಟ್ಟಾಗಿ ತೀರ್ಮಾನವನ್ನು ತಗೋತಾರೆ. ಕೊನೆಯದಾಗಿ ಸರ್, ಕಲಾಪದಲ್ಲಿ ಯಾವ ರೀತಿಯಾದಂಥ ವಿಚಾರಣೆ ಧ್ವನಿ ಎತ್ತಬೇಕು ಅಂತ, ಯಾಕಂತ ಹೇಳಿದ್ರೆ ಸರ್ಕಾರದ ವೈಫಲ್ಯಗಳಿದ್ದಾವೆ, ಡೆಂಗಿ ನಿರ್ವಹಣೆಯಲ್ಲಿ ಸರ್ಕಾರದ ವೈಫಲ್ಯ, ಈಗ ಮೇಜರ್ ಆಗಿ 2 ಪ್ರಕರಣಗಳು, ಮೂಡಾದಲ್ಲಿ CM ಕುಟುಂಬ ಭಾಗಿಯಾಗಿರುವಂಥದ್ದು, ವಾಲ್ಮೀಕಿ ಪ್ರಕರಣ, ಇದ್ರ ಬಗ್ಗೆ ಯಾವ ರೀತಿ ಬೆಳಕು ಚೆಲ್ತೀರಾ? ಈಗ ಬರ್ನಿಂಗ್ ಇಶ್ಯೂಸು ನಿಮಗೆ ಗೊತ್ತು, ಏನು ST ಕಾರ್ಪೊರೇಷನಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಗೊತ್ತು, ಮೂಡಾದ್ದು ಗೊತ್ತು, ಮತ್ತು ಈಗ ಡೆಂಗು ಜ್ವರಗಳು ಕೂಡ ಎಲ್ಲ ಕಡೆ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇರತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಮತ್ತು ಇನ್ನೂ ಹಲವಾರು ಕೊಬ್ಬರಿ ನಮಗೆ ಸಮಸ್ಯೆ, ಅಲ್ಲಿ ಬೆಂಬಲ ಬೆಲೆ ನೀಡದ ಇರ್ತಕ್ಕಂಥದ್ದು ಎಲ್ಲ ಗೊತ್ತು. ಇವೆಲ್ಲದರ ಬಗ್ಗೆನೂ ಕೂಡ ಬೆಳಕು ಚೆಲ್ಲಿ ಅದಕ್ಕೆ ತಾಂತ್ರಿಕ ಹಂತವನ್ನು ಕಂಡುಕೊಂಡು ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸ ನಾವೆಲ್ಲ 18 ಜನ ಶಾಸಕರು ಮಾಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ನೂತನ ಅಂದರೆ JDS ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ CB ಸುರೇಶ್ ಅವರ ನೇರ ನುಡಿಗಳು. ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.